ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಚೆ ಮಹಾದೇವ ಅಳ್ತಾ ಬರ್ತಿರ್ತಾನೆ. ಅಣ್ಣ ಏನಾಯಿತು ಅಂತಾನೆ ರಾಮ್. ನಾನು ಅಪ್ಪಾಜಿಗೆ ಶಾನೆ ಬೈದ್ಬಿಟ್ಟೆ ಕಂಡ. ಆ ಮಾತನ್ನು ನೆನೆಸ್ಕೊಂಡ್ರೆ ನನಗೆ ಶಾನೆ ಸಂಕಟ ಆಯ್ತದೆ. ಇನ್ನು ಅದನ್ನೆಲ್ಲ ಕೇಳಿಸ್ಕೊಂಡಿರೋ ಅಪ್ಪಾಜಿ ಎಷ್ಟು ನೊಂದ್ಕೊಂಡಿರಬೇಡ. ಅವ್ರು ನನ್ನ ಜೊತೆ ಬೆಂಗಳೂರಿನಲ್ಲಿದ್ದಾಗ ಅವ್ರ ಕತೆ ಕೇಳಿ ನನಗೆ ಕರುಳು ಚುರುಕಂತಿತ್ತು ಕಣ್ಲ. ದೇವ್ರೆ, ಎಂಥ ಒಳ್ಳೆ ಮನಸ್ಸಿಗೆ ಯಾಕಪ್ಪ ಇಷ್ಟೆಲ್ಲ ಕಷ್ಟ ಕೊಟ್ಟೆ ಅಂತ ಅಂದ್ಕೊಂಡಿದ್ದೀನಿ. ತನ್ನ ಕುಟುಂಬನ, ತನ್ನ ಹೆಂಡತಿ ಮಕ್ಕಳನ್ನು ನೋಡಬೇಕು ಅಂತ ಆ ಮನುಷ್ಯ ಕಾತರದಿಂದ ಕಾಯ್ತಿದ್ದ ಕಂಡ. ಅಂಥದ್ರಾಗೆ ಇವತ್ತು ಆ ಸಮಯ ಹತ್ರ ಬಂದಾಗ ನನ್ನ ವಿಷಯದ ಮಾತು ಅವರನ್ನು ಮತ್ತೆ ನಮ್ಮಿಂದ ದೂರ ಮಾಡ್ತು. ಮಗನೇ ಅಂತ ಅಪ್ಕೊಳ್ಳೋಕ್ಕೆ ಬಂದವರನ್ನ ನೀನು ವಂಚಕ ಅಂತ ಬೈದು ನಾನೇ ಆಚೆ ತಳ್ಳಿಬಿಟ್ಟೆ ಅಂತಾನೆ ಮಹಾದೇವ. ಅಣ್ಣ, ನಿನಗೆ ಸತ್ಯ ಗೊತ್ತಿರಲಿಲ್ಲ, ಅದಕ್ಕೆ ಹಾಗೆ ಮಾತಾಡಿದ್ಯಾ. ದೊಡ್ಡಪ್ಪ ಸಿಗ್ತಾರೆ, ಸಮಾಧಾನ ಮಾಡ್ಕೊ ಅಂತಾನೆ ರಾಮ್. ಸಿಗಬೇಕು ರಾಮ್, ನನ್ನ ಅಪ್ಪಾಜಿ ನನಗೆ ಸಿಗಬೇಕು. ನಾನು ಅವ್ರ ಕಾಲು ಹಿಡ್ಕೊಂಡು ನನ್ನ ಕ್ಷಮಿಸಿ ಬಿಡಿ ಅಂತ ಕೇಳ್ಕೋಬೇಕು. ಅವರು ಇಷ್ಟು ವರ್ಷ ಕಳ್ಕೊಂಡಿರೋ ಸಂತೋಷನೆಲ್ಲ ಅವ್ರ ಪಾದಕ್ಕೆ ನಾನು ವಾಪಸ್ ಹಾಕಬೇಕು ಕಣ್ಲ. ಒಂದೇ ಒಂದು ಸಲ ನನ್ನ ಮಗ ಅಂತ ಅಂತ ನಾನು ಅವ್ರ ಹತ್ರ ಕೇಳ್ಕೋಬೇಕು ರಾಮ್. ಅಪ್ಪಾಜಿ, ನಾನು ಶಾನೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಪ್ಪಾಜಿ ಎಲ್ಲಿದ್ದೀರಾ ನೀವು? ದಯವಿಟ್ಟು ಈ ಮಗನ ನೋಡೋಕ್ಕೆ ವಾಪಸ್ ಬನ್ನಿ ದೇವ್ರೆ. ನನ್ನ ಅಪ್ಪಾಜಿನ ಬೇಗ ಹುಡ್ಕೊಡಪ್ಪ ನನಗೆ ಅಂತ ಮಹಾದೇವ ಕೈ ಮುಗಿತಾ ಅಳ್ತಾನೆ. ಅಣ್ಣ, ಸಮಾಧಾನ ಮಾಡ್ಕೊಳ್ಳೋ, ಮೊದಲು ನಾವು ದೊಡ್ಡಪ್ಪನ ಹುಡ್ಕೋಣ ಅಂತ ರಾಮ್ ಮಹಾದೇವನ ಕರ್ಕೊಂಡು ಹೋಗ್ತಾನೆ. ಈಚೆ ಪ್ರೇಮ ಫೋನಲ್ಲಿ, ಹಲೋ ಮಾವ, ಎಲ್ಲಾದರೂ ದೊಡ್ಡ ಮಾವ ಕಾಣಿಸಿದ್ರಾ ಅಂತಾಳೆ. ಇಲ್ಲ ಪ್ರೇಮ ಅಣ್ಣ, ನನಗೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ರಾಮ್ ಮತ್ತು ಮಹಾದೇವನಿಗೆ ಫೋನ್ ಮಾಡಿದೆ, ಅವರಿಗೂ ಎಲ್ಲೂ ಕಾಣಿಸ್ತಿಲ್ವಂತೆ. ಅತ್ತಿಗೆ ಕಣ್ಣೀರು ಕಡಿಮೆ ಆಗಲ್ಲ ಅನಿಸುತ್ತೆ. ಅವ್ರ ದುಃಖ ತಪ್ಪಿದ್ದಲ್ಲ, ಆ ದೇವರಿಗೆ ಅವ್ರ ಮೇಲೆ ಅದೇನು ಕೋಪನೋ. ಜೀವನದುದ್ದಕ್ಕೂ ಬರೀ ದುಃಖ, ನೋವು, ಬರೀ ಇದನ್ನೆಲ್ಲ ಕೊಟ್ಬಿಟ್ಟ ಅಂತಾರೆ ಶ್ರೀಧರ. ಮಾವ, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ಈಗ ಸದ್ಯಕ್ಕೆ ನೀವು ಅತ್ತೆನ ಕರ್ಕೊಂಡು ಮನೆಗೆ ಹೋಗಿರಿ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಂತಾಳೆ ಪ್ರೇಮ. ಸರಿ ಆಯ್ತಮ್ಮ ಅಂತ ಕಾಲ್ ಕಟ್ ಮಾಡ್ತಾರೆ ಶ್ರೀಧರ್. ಈಚೆ ದಾಮಿನಿ ರೌಡಿಗಳ ಹತ್ರ, ಹುಡುಗರನ್ನ ಎಲ್ಲೆಲ್ಲಿ ಕಳಿಸಿದ್ದೀರಾ ಅಂತ ಗೊತ್ತಲ್ಲ, ಮಿಕ್ಕಿದ್ದ ಜಾಗಕ್ಕೆ ಹೋಗಿ ನೀವು ಹುಡುಕಿ, ಪ್ರತಿಯೊಂದು ಮೂಲೆನೂ ಹುಡುಕಿ. ಇವತ್ತು ದಿನ ಕಳೆಯೋದ್ರೊಳಗಡೆ ಅವನು ನನ್ನ ಮುಂದೆ ಇರಬೇಕು, ಗೊತ್ತಾಯ್ತಲ್ಲ. ಹುಡುಗರು ಸಾಲಿಲ್ಲ ಅಂದರೆ ಇನ್ನೂ 25 ಜನ ಕರ್ಸ್ಕೊಳ್ಳಿ, ಆದರೆ ಅವನನ್ನು ಮೂಲೆಯಲ್ಲಿ ಹುಡುಕಿಸಿ ಅಂತಾಳೆ. ಈಚೆ ಪ್ರೇಮ ಮಹೇಶ್ವರಿನ ನೋಡಿ ಅವಳು ಹಿಂದೆನೇ ಬರ್ತಾಳೆ. ಆಗ ಮಹೇಶ್ವರಿ ದಾಮಿನಿಗೆ ಕಾಲ್ ಮಾಡಿ, ಹಲೋ ದಾಮಿನಿ, ಶ್ರೀನಿವಾಸನ ಎಲ್ಲ ಕಡೆ ಹುಡುಕ್ತೀನಿ, ಆದರೆ ಅಯ್ಯಪ್ಪ ಎಲ್ಲೂ ಸಿಗಲಿಲ್ಲಮ್ಮ. ಅದಕ್ಕೆ ಎಲ್ಲರೂ ವಾಪಸ್ ಮನೆಗೆ ಹೋಗ್ತಿದ್ದಾರೆ, ಅವ್ರ ಜೊತೆ ನಾನು ಹೋಗ್ತಿದ್ದೀನಿ ಅಂತಾಳೆ. ಸರಿ, ನೀನು ಹೋಗು, ನಾನು ವಿಷಯ ನೋಡ್ಕೋತೀನಿ ಅಂತಾಳೆ ದಾಮಿನಿ. ಕಾಲ್ ಕಟ್ ಮಾಡ್ತಾಳೆ. ಬರೀ ಇವರದ್ದೇ ಗೋಳಾಗೋಯ್ತು. ಕಿಟ್ಟಿ ಎಲ್ಲಿದ್ದಾನೆ ಏನೋ, ಏನು ಮಾಡ್ತಿದ್ದಾನೋ, ಹೇಗಿದ್ದಾನೋ, ಛೇ ಅಂತ ಮಹೇಶ್ವರಿ ಹೋಗ್ತಾರೆ. ಏನತ್ತೆ ನೀವು, ಇಷ್ಟು ವರ್ಷ ಆದರೂ ನಿಮ್ಮ ಹಳೆ ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲ, ನೀವು ಮಾಡ್ತಾ ಇರೋದು ತಪ್ಪು ಅಂತಾಳೆ ಪ್ರೇಮ. ಈಚೆ ದಾಮಿನಿ ರೌಡಿಗಳ ಹತ್ರ, ಆ ಶ್ರೀನಿವಾಸನ ನನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಿದವರಿಗೆ 50 ಲಕ್ಷ ರೂಪಾಯಿ, ಇದನ್ನು ಪ್ರತಿಯೊಬ್ಬ ಹುಡುಗರಿಗೂ ಹೇಳು. ಐ ವಾಂಟೆಡ್ ಡೆಡ್ ಆರ್ ಎ ಲೈಫ್, ಗೊತ್ತಾಯ್ತಾ? ಏನು ಮುಖ ನೋಡ್ತಾ ನಿಂತಿದ್ದೀರಾ, ಹೊರಡಿ ಅಂತಾಳೆ ದಾಮಿನಿ. ಈಚೆ ಪ್ರೇಮ ಮನೆಗೆ ಬಂದು, ಛೇ ಎಲ್ಲ ಹೋದ್ರಿ ಮಾವ ನೀವು, ಪಾಪ ಮಹಾದೇವ ಅವರು ಎಷ್ಟು ನೊಂದ್ಕೊಂಡ್ರೋ ಏನೋ, ಛೇ ಅಂತ ಹೇಳ್ತಾಳೆ. ಆಗ ಶ್ರೀನಿವಾಸ್ ಬಂದು ನಿಂತ್ಕೋತಾರೆ. ಪ್ರೇಮ ಅವರನ್ನು ಶಾಕ್ನಿಂದ ಕೆಳಗಿಂದ ಮೇಲುವರೆಗೂ ನೋಡ್ತಾ ತಬ್ಕೊಂಡು ಅಳ್ತಾಳೆ. ಮಾವ, ಎಲ್ಲಿ ಹೋಗಿದ್ರಿ ನೀವು? ನಿಮ್ಮ ಪತ್ರ ನೋಡಿ ಎಷ್ಟು ಭಯ ಆಗಿತ್ತು ಗೊತ್ತಾ ಮಾವ. ನಿಮ್ಮನ್ನು ಹುಡ್ಕೋಕೆ ಇಡೀ ಊರು ತುಂಬ ಓಡಾಡಿದ್ದೀವಿ. ನೀವು ಬದುಕಿದ್ದೀರಾ ಅನ್ನೋ ಸತ್ಯ ಮನೆಯವರಿಗೆಲ್ಲ ಗೊತ್ತಾಯಿತು ಮಾವ, ಅತ್ತೆಗೂ ಗೊತ್ತಾಯಿತು ಅಂತಾಳೆ ಪ್ರೇಮ. ಏನಮ್ಮ ಹೇಳ್ತಿದ್ಯಾ? ಮನೆಯವರಿಗೆಲ್ಲ ಗೊತ್ತಾಯ್ತಾ? ಮಹಾದೇವನಿಗೆ ಗೊತ್ತಾಯ್ತಾ? ನಾನು ಬದುಕಿರೋ ವಿಷಯ ನನ್ನ ಕಲ್ಯಾಣಿಗೆ ಗೊತ್ತಾಯ್ತಾ ಅಂತಾರೆ ಶ್ರೀನಿವಾಸ್. ಆದರೆ ಯಾಕೆ ಹೀಗೆ ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗಿದ್ರಿ ಅಂತಾಳೆ ಪ್ರೇಮ. ಮಹಾದೇವ ಅಂದಿದ್ದ ಮಾತುಗಳಿಂದ ನನ್ನ ಮನಸ್ಸಿಗೆ ತುಂಬ ಸಂಕಟ ಆಯ್ತಮ್ಮ. ಅದಕ್ಕೆ ನಾನು ಯಾರಿಗೂ ತೊಂದರೆ ಕೊಡೋದು ಬೇಡ, ಎಲ್ಲಾದರೂ ದೂರ ಹೋಗ್ಬಿಡೋಣ ಅಂತ ಹೋದೆ. ಆಮೇಲೆ ನನಗೆ ಅನ್ನಿಸ್ತು, ಮಹಾದೇವ ಯಾರು? ನನ್ನ ಮಗ ಅಲ್ವಾ, ನನ್ನ ರಕ್ತ, ನನ್ನ ಜೀವ. ಅವನು ಬೈದಿದ್ದಕ್ಕೆ ನಾನು ಯಾಕೆ ಸಂಕಟಪಟ್ಟೆ ಅನ್ನಿಸ್ತು. ಅದು ಅಲ್ಲದೆ ಇಡೀ ನನ್ನ ಕುಟುಂಬಕ್ಕೆ ಕಣ್ಣೀರು ಹಾಕ್ಸೋದಕ್ಕೆ ನಾನು ಕಾರಣ ಆಗೋದ್ನಲ್ಲಮ್ಮ. ಇಷ್ಟು ವರ್ಷ ಮನೆಯಿಂದ ದೂರ ಇದ್ದು ಮನೆಯವರ ಕಣ್ಣೀರಿಗೆಲ್ಲ ನಾನೇ ಕಾರಣ. ಮಹಾದೇವ ಆಡಿರೋ ಮಾತುಗಳು ಸರಿಯಾಗೇ ಇದೆ ಅನ್ನಿಸ್ತು. ಯಾವುದೇ ಮಗ ಆಗಿರಲಿ, ಅಮ್ಮ ತನ್ನ ತಾಯಿಗೆ ಕಣ್ಣೀರು ಹಾಕ್ಸೋಕೆ ತನ್ನ ತಂದೆ ಕಾರಣ ಆದ ಅಂದರೆ ಅವನ ಮೇಲೆ ಕೋಪ ಮಾಡ್ಕೊಳ್ಳೋದು ಸಹಜ ಅಲ್ವಾ. ಮಹಾದೇವ ಆಡಿದ ಮಾತು ಸರಿಯಾಗೇ ಇತ್ತು. ಆದರೆ ನನ್ನ ಕಲ್ಯಾಣಿ ಇನ್ನೂ ನನ್ನ ಪ್ರೀತಿಸ್ತಿದ್ದಾಳೆ, ನಾನು ಮನೆಗೆ ವಾಪಸ್ ಬಂದೇ ಬರ್ತೀನಿ ಅಂತ ನಂಬಿಕೆ ಇಟ್ಕೊಂಡಿದ್ದಾಳೆ. ಆ ನಂಬಿಕೆನೂ ನಾನು ಸುಳ್ಳು ಮಾಡಿದರೆ ತಪ್ಪಾಗತ್ತೆ. ಆ ನಂಬಿಕೆನ ಮುರಿಯೋದು ಬೇಡ ಅಂತ ನನಗೆ ಅನಿಸ್ತಮ್ಮ. ನನ್ನ ಮಗಳು ಪಂಚಮಿ ಜೀವನನೂ ತೂಗುಯ್ಯಾಲೆ ಆಗಿದೆ. ಇಂಥ ಸಮಯದಲ್ಲಿ ಬಿಟ್ಟು ಹೋಗೋದು ಸರಿ ಇಲ್ಲ ಅನ್ನಿಸ್ತಮ್ಮ. ಅದಕ್ಕೆ ಬೈದರೂ ಬೈಲಿ ಅಂತ ವಾಪಸ್ ಬಂದುಬಿಟ್ಟೆ ಅಂತಾರೆ ಶ್ರೀನಿವಾಸ್. ಸರಿಯಾಗಿರೋ ನಿರ್ಧಾರನೇ ಮಾಡಿದ್ದೀರ ಮಾವ, ಪಾಪ ಮನೆಯವರೆಲ್ಲ ಎಷ್ಟು ನೊಂದ್ಕೊಂಡಿದ್ರು ಗೊತ್ತಾ ಅಂತಾಳೆ ಪ್ರೇಮ. ಆಗ
ಕಲ್ಯಾಣಿ ಬಂದು, ಪ್ರೇಮ ಅವರೆಲ್ಲೂ ಕಾಣಿಸ್ತಿಲ್ಲ, ದೇವಸ್ಥಾನ ಎಲ್ಲ ಕಡೆ ನೋಡಿದೆ, ಅವರೆಲ್ಲೂ ಕಾಣಿಸ್ತಾನೆ ಇಲ್ಲ ಪ್ರೇಮ ಅವರಂತ ಶ್ರೀನಿವಾಸನ ನೋಡಿ ಶಾಕ್ನಿಂದ ಸುಮ್ಮನಾಗ್ತಾರೆ ಕಲ್ಯಾಣಿ. ಶ್ರೀನಿವಾಸ್ ಬಾ ಅಂತ ಕರೀತಾರೆ. ಆಗ ಕಲ್ಯಾಣಿ ಹೋಗಿ ತಪ್ಕೊಂಡು ಶ್ರೀನಿವಾಸನ ಮೇಲಿಂದ ಕೆಳವರೆಗೆ ನೋಡ್ತಾ ಮುತ್ತು ಕೊಟ್ಟು ಅಳ್ತಾ ತಪ್ಕೋತಾರೆ. ನನಗೆ ಗೊತ್ತಿತ್ತು ನಿಮಗೇನೂ ಆಗಿರಲ್ಲ ಅಂತ, ಆದರೆ 25 ವರ್ಷ ನಮ್ಮನ್ನು ಬಿಟ್ಟು ಹೇಗ್ರಿ ಇದ್ರಿ ನೀವು ರೀ? ಒಂದಲ್ಲ ಒಂದು ದಿನ ನೀವು ವಾಪಸ್ ಬಂದೇ ಬರ್ತೀರಿ, ನಾನು ಮತ್ತೆ ನಿಮ್ಮ ಜೊತೆ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿತ್ತು. ಆದರೆ ವಾಪಸ್ ಬಂದವರು ಮತ್ತೆ ಹೋಗೋದಕ್ಕೆ ನಿಮಗೆ ಮನಸ್ಸು ಹೇಗೆ ಬಂತು ರೀ ಅಂತಾರೆ ಕಲ್ಯಾಣಿ ನನ್ನ ಕ್ಷಮಿಸ್ಬಿಡು, ನಾನು ನನ್ನ ಮೇಲಿನ ಕೋಪಕ್ಕೆ ಯಾರಿಗೂ ಕಾಣಿಸೋದು ಬೇಡ, ಯಾರಿಗೂ ನೋವು ಕೊಡೋದು ಬೇಡ, ಎಲ್ಲರಿಂದ ದೂರ ಹೋಗೋಣ ಅಂತ ಮಾಡಿದೆ. ಆದರೆ 25 ವರ್ಷ ನಿನ್ನನ್ನು ಬಿಟ್ಟು ನನ್ನಿಂದ ದೂರ ಇದ್ದು ಅನುಭವಿಸಿದ್ದ ನರಕ ಸಾಕು ಅನಿಸ್ತು. ಅದಕ್ಕೆ ನನ್ನ ಕಲ್ಯಾಣಿ ಜೊತೆ ಇರಬೇಕು ಅಂತ ವಾಪಸ್ ಬಂದುಬಿಟ್ಟೆ ಅಂತಾರೆ ಶ್ರೀನಿವಾಸ್. ಆಗ ಶ್ರೀಧರ, ಕಾವ್ಯ, ಪಂಚಮಿ ಎಲ್ಲ ಬರ್ತಾರೆ. ಅಣ್ಣ ಅಂತ ಶ್ರೀಧರ್ ಶ್ರೀನಿವಾಸನ ತಪ್ಕೋತಾರೆ. ಅಣ್ಣ ಇಷ್ಟು ವರ್ಷ ಎಲ್ಲೋಗಿದ್ದೆ ಅಣ್ಣ ಅಂತ ಶ್ರೀಧರ್ ಅಳ್ತಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಣ್ಣ, ನೀನು ಕಾಣೆಯಾದಾಗ ಎಲ್ಲೋ ಅಪಾಯಕ್ಕೆ ಸಿಲುಕಿದ್ಯಾ, ನೀನು ಸತ್ತು ಹೋಗಿದ್ಯಾ ಅಂದ್ಕೊಂಡು ನಿನ್ನನ್ನು ಹುಡ್ಕೋಕ್ಕೆ ಹೋಗಲಿಲ್ಲ ಅಂತ ಶ್ರೀಧರ್ ಅಳ್ತಾರೆ. ಹೋಗಲಿ ಬಿಡು ಶ್ರೀಧರ್, ಎಲ್ಲ ಹಣೆ ಬರಹ, ಪರಿಸ್ಥಿತಿನೇ ಹಾಗಿತ್ತು, ಏನು ಮಾಡೋಕ್ಕಾಗುತ್ತೆ ಹೇಳು, ಯಾರೂ ತಪ್ಪು ಅಲ್ಲ ಅಲ್ವಾ ಅಂತಾರೆ ಶ್ರೀನಿವಾಸ್. ಅಣ್ಣ ನೋಡು, ಇನ್ನೊಂದು ಸರ್ತಿ ನೀನು ಮನೆ ಬಿಟ್ಟು ಎಲ್ಲಿಗೂ ಹೋಗುವಾಗಿಲ್ಲ ಅಂತಾರೆ ಶ್ರೀಧರ್. ಆಯ್ತಪ್ಪ ಆಯಿತು ಅಂತಾರೆ ಶ್ರೀನಿವಾಸ್. ಪಂಚಮಿ ಅಂತ ಕರೀತಾರೆ ಶ್ರೀನಿವಾಸ್. ಆಗ ಪ್ರೇಮ ಮತ್ತು ಕಾವ್ಯ ಮುಖನ ನೋಡ್ತಾಳೆ ಪಂಚಮಿ. ನನ್ನ ಕಂದ, ನನ್ನ ಕೂಸೆ, ಬಾ ಮಗಳೇ ಅಂತ ಕರೀತಾರೆ ಶ್ರೀನಿವಾಸ್. ಮಗಳೇ, ಇವ್ರು ನಿನ್ನ ಅಪ್ಪ ಅಂತಾರೆ ಶ್ರೀಧರ್. ಕೂಸು, ಈ ಅಪ್ಪ ನಿನಗೆ ನೆನಪಿಲ್ಲ ಅಲ್ವಾ, ಹೇಗಿರುತ್ತೆ ಹೇಳು? ಕೊನೆ ಸರ್ತಿ ನಾನಿನ್ನ ನೋಡಿದಾಗ ನೀನು ನನ್ನ ಮಡ್ಲಲ್ಲಿದ್ದೆ, ಪಾಪಿ ನಾನು, ನನ್ನ ನೆರಳೇ ಇಲ್ಲದೆ ಇದ್ದಾಗ ಹಾಗೆ ನೀನು ಇಷ್ಟು ವರ್ಷ ಬದುಕಿಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಮಗಳೇ ಅಂತಾರೆ ಶ್ರೀನಿವಾಸ್. ಹಾಗೆಲ್ಲ ಹೇಳಬೇಡ ಅಂತಾಳೆ ಪಂಚಮಿ. ಸನ್ನೆ ಮಾಡ್ತಾಳೆ. ನನ್ನ ಕುಟುಂಬಕ್ಕೆ ನನ್ನಿಂದ ಅನ್ಯಾಯ ಆಗಿದೆ, ಕ್ಷಮೆ ಕೇಳದೆ ಇದ್ದರೆ ನನ್ನ ಮನಸ್ಸು ಒಪ್ಪಲ್ಲ ಅಂತಾರೆ ಶ್ರೀನಿವಾಸ್. ರೀ, ಹಾಗೆಲ್ಲ ಹೇಳಿಬಿಡಿ, ನಿಮ್ಮನ್ನು ದಮ್ಮಯ್ಯ ಅಂತೀನಿ ಅಂತಾರೆ ಕಲ್ಯಾಣಿ. ಇಲ್ಲ ಕಲ್ಯಾಣಿ, ಈ ಗಂಡನಿಂದ ನಿನಗೆ ಯಾವ ಸುಖ ಸಂತೋಷನೂ ಸಿಕ್ಕಿಲ್ಲ, ಬರೀ ನಿನಗೆ ಕಣ್ಣೀರು ಅವಮಾನ ಬಿಟ್ಟರೆ ನಾನೇನು ಕೊಡಲಿಲ್ಲ ನೋಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತಾರೆ ಶ್ರೀನಿವಾಸ್. ರೀ, ಮತ್ತೆ ಯಾಕ್ರಿ ಹೀಗೆ ಮಾತಾಡ್ತಿದ್ದೀರಾ? ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳಿದೆ ತಾನೇ ನೀವು ನನಗೆ? ಮತ್ತೆ ಸಿಕ್ಕಿದ್ರಲ್ಲ, ಅಷ್ಟು ಸಾಕು ರೀ, ಅಷ್ಟು ಸಾಕು ಅಂತಾರೆ ಕಲ್ಯಾಣಿ. ಶ್ರೀನಿವಾಸ್ ಪಂಚಮಿ ಕಲ್ಯಾಣಿನ ತಪ್ಕೋತಾರೆ. ಆಗ ಮಹಾದೇವ ರಾಮ್ ಕಾರಲ್ಲಿ ಬರ್ತಾರೆ. ಮಹಾದೇವ ಕಾರಲ್ಲೇ ಕೂತಿರ್ತಾನೆ. ಅವರನ್ನು ನೋಡಿ ಪ್ರೇಮ, ಮಾವ ಬನ್ನಿ ಇಲ್ಲಿ ಅಂತ ಹೊರಗಡೆ ತೋರಿಸ್ತಾಳೆ. ರಾಮ್ ಮಹಾದೇವನ ಕಾರಿಂದ ಇಳಿಸಿ ಮನೆಯೊಳಗೆ ಹೋಗುವಾಗ ರಾಮ್ ಕೈನ ಗಟ್ಟಿಯಾಗಿ ಹಿಡ್ಕೋತಾನೆ ಮಹಾದೇವ. ಅಣ್ಣ, ದೊಡ್ಡಪ್ಪ ಸಿಗ್ತಾರೆ ಕಣೋ, ನೀನು ಹೀಗೆ ಬೇಜಾರಾಗಬೇಡ, ಬಾ ಮನೆ ಒಳಗೆ ಹೋಗೋಣ ಅಂತಾನೆ. ನಾನು ಮಾಡಿದ್ದ ಸಿಟ್ಟಿಂದ ಮಾತುಗಳಿಂದ ಅಪ್ಪಾಜಿ ಮತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ಅಮ್ಮನ ಕಣ್ಣೀರಿಗೆ ನಾನೇ ಕಾರಣ ಆಗಿಬಿಟ್ಟೆ ಕಣ್ಲ, ನಾನೇ ಕಾರಣ ಅದೇ ಅಂತಾನೆ ಮಹಾದೇವ. ಅಣ್ಣ, ಇದರಲ್ಲಿ ನೀನು ತಪ್ಪಿಲ್ಲ ಕಣೋ, ನೋಡು ನೀನು ಅಳ್ಬೇಡ, ಬಾ ಒಳಗೆ ಅಂತಾನೆ ರಾಮ್. ಇಲ್ಲ ಕಣ್ಲ, ಈ ಮುಖನ ಹೆಂಗೆ ಅಮ್ಮಂಗೆ ತೋರಿಸ್ಲಿ, ಅಪ್ಪಾಜಿ ಮನೆಗೆ ಬರೋ ಗಂಟ ನಾನು ಈ ಮನೆಯೊಳಗೆ ಕಾಲಿಡಲ್ಲ ಕಣ್ಲ ಅಂತಾನೆ ಮಹಾದೇವ ಅಂತ. ಆಗ ಶ್ರೀನಿವಾಸ್ ಕರೀತಾರೆ. ಅಪ್ಪಾಜಿ ಅಂತ ಮಹಾದೇವ ಓಡಿ ಬಂದು ಶ್ರೀನಿವಾಸ್ ಕಾಲನ್ನು ಹಿಡ್ಕೊಂಡು, ಅಪ್ಪಾಜಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ, ಕೋಪದಾಗೆ ಸತ್ಯ ಗೊತ್ತಿಲ್ಲದೆ ಏನೋ 4 ಮಾತು ಬೈದ್ಬಿಟ್ಟೆ, ಹಾಗಂತ ನೀವು ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಯ್ತೀರಾ? ಮಗ ಏನಾದರೂ ತಪ್ಪು ಮಾಡಿದರೆ ತಂದೆ ಅದನ್ನು 4 ಏಟು ಬಾರಿಸಿ ಬುದ್ಧಿ ಹೇಳಬೇಕು ಅಪ್ಪಾಜಿ, ನೀವೇ ದೂರ ಹೊಂಟೋದ್ರೆ ನಮಗೆ ಯಾರಪ್ಪಾಜಿ ದಿಕ್ಕು ಅಂತಾನೆ ಮಹಾದೇವ. ಇಲ್ಲ ಮಗನೇ, ನನ್ನ ಪರಿಸ್ಥಿತಿ ಆಗಿತ್ತು, ಇನ್ಮೇಲೆ ತಪ್ಪಾಯಿತು ಅಂತ ಕೇಳೋದು, ಕ್ಷಮಿಸೋದು ಅಂತ ಕೇಳೋದು ಎಲ್ಲ ಬಿಡೋಣ, ಹೇಗಿದ್ರು ನಾನು ಬಂದಿದ್ದೀನಿ ತಾನೇ, ಎಲ್ಲರೂ ಸೇರಿ ಒಟ್ಟಿಗೆ ಇದ್ದೀವಿ ತಾನೇ, ಇನ್ನು ಮುಂದೆ ಹೀಗೆ ಸಂತೋಷವಾಗಿ ಎಲ್ಲರೂ ಒಟ್ಟಿಗೆ ಇರೋಣ. ನಾನು ನಾಳೆಗೂ ಹೇಳ್ತಿದ್ದೀನಿ, ನಿಮ್ಮನ್ನೆಲ್ಲ ಬಿಟ್ಟು ಇನ್ಮೇಲೆ ನಾನು ಎಲ್ಲಿಗೂ ಹೋಗಲ್ಲಪ್ಪ, ಎಲ್ಲೂ ಹೋಗಲ್ಲ. ಮಹಾದೇವ, ನೀ ನನಗೆ ಪುನರ್ಜನ್ಮ ಕೊಟ್ಟನು ಕಣೋ, ನೀ ನನಗೆ ಬರೀ ಮಗ ಮಾತ್ರ ಅಲ್ಲ, ನನ್ನ ಪಾಲಿನ ದೇವರು ಅಂತಾರೆ ಶ್ರೀನಿವಾಸ್. ಬರೀ ಅಣ್ಣನೇ ಹೋಗಲಿ, ನಾನು ನೆನಪಿಲ್ವಾ ಅಂತಾನೆ ರಾಮ್. ನೀನು ರಾಮ್ ಅಲ್ವಾ, ಶ್ರೀಧರನ್ ಮಗ, ನೀನು ಡಾಕ್ಟರ್ ಅಂತ ಕೇಳ್ಪಟ್ಟೆ ಅಲ್ವಾ ಅಂತಾರೆ ಶ್ರೀನಿವಾಸ್. ಅಪ್ಪಾಜಿ, ಈಗಲಾದರೂ ಹೇಳಿ, ನಿಮ್ಮಿಂದ ನಮ್ಮನ್ನು ಇಷ್ಟು ವರ್ಷ ದೂರ ಇಟ್ಟಿದ್ದ ಹೆಂಗಸು ಯಾರಪ್ಪಾಜಿ, ಇವತ್ತು ಹೇಳಲೇಬೇಕು ನೀವು ಅಂತಾನೆ ಮಹಾದೇವ. ಮಾವ, ಇಷ್ಟು ದಿನ ಮುಚ್ಚಿಟ್ಟಿದ್ದು ಸಾಕು, ಸತ್ಯ ಏನು ಅಂತ ಇವತ್ತು ಎಲ್ಲರ ಮುಂದೆ ಹೇಳಿ ಅಂತಾಳೆ ಪ್ರೇಮ. ಹೇಳ್ತೀನಿ ಕಣ್ರಪ್ಪ, ಹೇಳ್ತೀನಿ. ಅವಳು ನನ್ನನ್ನು ಕಲ್ಯಾಣಿನ
ಕೊಲ್ಲೋಕ್ಕೆ ಮುಂದುವರೆದಿದ್ದಾಳೆ ಅಂದಮೇಲೆ ಇನ್ನೂ ನಾನು ಮುಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ. ಅವಳು ನನ್ನನ್ನು ಇಷ್ಟು ವರ್ಷ ಕೂಡಾಕಿ ನನಗೆ ಚಿತ್ರಹಿಂಸೆ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಆ ದಾಮಿನಿನೇ ಅಂತಾರೆ ಶ್ರೀನಿವಾಸ್. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಈಚೆ ರೌಡಿಗಳು ಪ್ರೇಮಗೆ ಕಾಲ್ ಮಾಡಿ, ಪ್ರೇಮ, ನಿನ್ನ ತಂಗಿ ಕಾವ್ಯ ಈಗ ನಮ್ಮ ವಶದಲ್ಲಿದ್ದಾಳೆ. ನಾನೀಗ ಕಳಿಸೋ ಲೊಕೇಶನ್ಗೆ ನೀನು ಒಬ್ಬಳೇ ಬರಬೇಕು. ಒಂದು ವೇಳೆ ಈ ವಿಷಯನ ರಾಮ್ಗೆ ಮಹಾದೇವನಿಗೆ ತಿಳಿಸ್ತಿದ್ಯೋ ಪರಿಣಾಮ ನೆಟ್ಟಗಿರಲ್ಲ, ಕಾವ್ಯನ ಕೊಂದ್ಬಿಡ್ತೀವಿ ಅಂತ ನಗ್ತಾರೆ. ಅದು ಶ್ರೀನಿವಾಸ್ ಮತ್ತು ಮಹಾದೇವನೇ ಆಗಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.